ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗಿದ್ರೆ ಬನ್ನಿ ಫಸ್ಟ್ ಟಿಪ್ ನೋಡೋಣ. ಸೊ ಫಸ್ಟ್ ಟಿಪ್ ಬಂದುಬಿಟ್ಟು, ಈಗಿನ ಒಂದು ಸೀಸನ್ನಲ್ಲಿ ಕೆಮ್ಮು ನೆಗಡಿ ತುಂಬ ಆಗುತ್ತೆ. ಅದರಲ್ಲೂ ಸಣ್ಣ ಮಕ್ಕಳಿಗೆ ತುಂಬ ಅಂದರೆ ತುಂಬ ಕೆಮ್ಮು ನೆಗಡಿ ಇರುತ್ತೆ. ಸೊ ಹಾಗಾಗಿ ಒಂದು ಬೌಲ್ನ ತೊಗೊಳ್ಳಿ. ಸೊ ಬೌಲಿಗೆ ನಾನಿಲ್ಲಿ ಅಜ್ವೈನ್ನ ಹಾಕ್ಕೊತಾ ಇದ್ದೀನಿ. ಓಂ ಕಾಳು ಅಂತ ಏನು ಕರೀತಾರೆ. ಸೊ ಅದನ್ನು ಅಜ್ವೈನ್ ಪುಡಿನ ಹಾಕ್ಕೊಳ್ಳಿ, ಅಥವಾ ಅಜ್ವೈನ್ ಇದ್ದರೆ ಅಜ್ವೈನ್ನೇ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2 ಬೆಳ್ಳುಳ್ಳಿನ ಸುಳ್ಕೊಂಡು ಹಾಕ್ಕೊಳ್ಳಿ. ಸೊ ಬೆಳ್ಳುಳ್ಳಿ ಸಿಪ್ಪೆ ಏನಿದೆ ಅದನ್ನು ತೆಗೆದುಕೊಳ್ಳಿ. ಸೊ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಕೊಂಡು ಹಾಕ್ಕೊಳ್ಳಿ. ಇವೆರಡನ್ನು ನೀವು ಒಂದು 5ರಿಂದ 10 ನಿಮಿಷ, 10 ನಿಮಿಷನೂ ಬೇಕಾಗೋದಿಲ್ಲ, ಒಂದು 5 ನಿಮಿಷದ ಒಳಗಡೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡ್ತಾ ಇದ್ರಲ್ಲ, 2 ಬೆಳ್ಳುಳ್ಳಿನ ತಗೊತಾ ಇದ್ದೀನಿ. ಬೆಳ್ಳುಳ್ಳಿ ಏನಿದೆ ನೆಗಡಿನ ನಿಯಂತ್ರಣ ಮಾಡುತ್ತೆ. ಸಣ್ಣ ಮಕ್ಕಳಿಗೆ ಬೆಳ್ಳುಳ್ಳಿದು ಒಂದು ಹಾರ ಮಾಡಿ ಕಟ್ತಾರೆ, ಅಥವಾ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತಲೆಗೆ ಎಣ್ಣೆ ಒಳಗಡೆ ಅದನ್ನು ಫ್ರೈ ಮಾಡಿ ಕೂಡ ಹಾಕ್ತಾರೆ. ಅಂದರೆ ಎಣ್ಣೆ ಏನು ಬಿಸಿ ಮಾಡ್ತಿರ್ತಾರಲ್ವ, ಸೊ ಅವಾಗ ಕೂಡ ಅದನ್ನು ಹಾಕಿ ಮಾಡ್ತಾರೆ. ಅಥವಾ ಕೆಮ್ಮು ನೆಗಡಿ ಹೆಚ್ಚು ಇದೆ ಅನ್ನೋ ಹಾಗಿದ್ರೆ ಈ ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೊ ಆ ರೀತಿ ಒಂದಿಷ್ಟು ಓಂ ಕಾಳನ್ನ ತೊಗೊಳ್ಳಿ. ಹಾಗೆ ಒಂದು 2 ಬೆಳ್ಳುಳ್ಳಿನ ತೊಗೊಳ್ಳಿ. ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕ್ಲೈಮೇಟು ಕೋಲ್ಡ್ ಆಗ್ತಾ ಇದೆ, ನನಗೂ ಕೂಡ ಅಷ್ಟೇ. ತುಂಬ ಕೋಲ್ಡ್ ಆಗಿರೋದ್ರಿಂದ ಈ ಟಿಪ್ನ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ತಾಯಿಯಂದಿರು, ಹಾಲು ಕುಡಿಸುವಂಥ ತಾಯಿಯಂದಿರಿದ್ದರೆ ಅವರು ಕೂಡ ಅಷ್ಟೇ ಈ ಓಂ ಕಾಳು ಏನಿದೆ, ಅಜ್ವೈನ್ ಏನಿದೆ, ಹಾಗೆ ನಿಮ್ಮ ಬಾಯಿಯಲ್ಲಿ ಚೂ ಮಾಡಿ ಒಂದು 2 ನಿಮಿಷ ಹಾಗೆ ಚೂ ಮಾಡೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ಹಾಗೆ ಕೆಮ್ಮು ಜಲ್ದಿ ಬರೋದಿಲ್ಲ. ಹಾಗೆ ಇದರಿಂದ ನಿಮ್ಮ ಮಗುವಿಗೆ ಕೂಡ ಒಳ್ಳೆ ಹಾಲು ಕೂಡ ಸಿಗುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಸ್ಮೆಲ್ ಬಂದ ತಕ್ಷಣವೇ ಬಂದ್ ಮಾಡ್ಕೊಂಬಿಡಿ. ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚಿಫ್ ಏನಿದೆ, ಸೊ ಕರ್ಚಿಫ್ನಲ್ಲಿ ಕಟ್ಕೊಂಬಿಡಿ ಒಂದಿಷ್ಟು ಬೆಳ್ಳುಳ್ಳಿ, ಮತ್ತು ನಾನು ನಿಮಗೆ ತೋರಿಸಿರೋ ಹಾಗೆ ಅಜ್ವೈನ್ ಏನಿದೆ, ಸೊ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವೆರಡನ್ನು ಕಟ್ಕೊಂಡ್ಬಿಡಿ. ಒಂದು ಇದರಲ್ಲಿ ಕೆಮ್ಮು ಕಫ ಕಟ್ಟಿದರೆ ಇದನ್ನು ನಿಮ್ಮ ಮಕ್ಕಳ ಎದೆಯ ಭಾಗದಲ್ಲಿ ಅಥವಾ ಮೂಗಿನ ಹತ್ತಿರ, ಗಂಟಲಿನ ಹತ್ತಿರ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು, ಜಾಸ್ತಿ ಸುಡೋ ಥರ ಅಲ್ಲ, ಬೆಚ್ಚಗೆ ಮಾಡಿಬಿಟ್ಟು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊತ ಹೋಗಿ. ಅಥವಾ ನಿಮಗೆ ರಾತ್ರಿ ಹೊತ್ತು ನೆಗಡಿ ಜಾಸ್ತಿ ಆಗಿದೆ ಮಗುಗೆ ಅಂದರೆ ತಲೆದಿಂಬಿನ ಹತ್ತಿರ ಇಟ್ಬಿಡಿ, ಸಾಕು. ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮ್ಯಾಚ್ ಬಾಕ್ಸ್ ಇದೆಯಾ? ಹೌದು. ಬೆಂಕಿ ಕಡ್ಡಿ ಇದೆ, ಖಾಲಿಯಾಗಿದೆ ಕಡ್ಡಿ ಅನ್ನೋ ಹಾಗಿದ್ದರೆ ಕಡ್ಡಿಯನ್ನು ಖಾಲಿಯಾಗಿದ್ದರೆ ಬಿಟ್ಬಿಡಿ. ಆದರೆ ಡಬ್ಬ ಏನಿದೆ ಅದನ್ನು ಮಾತ್ರ ಬಿಸಾಕಕ್ಕೆ ಹೋಗಬೇಡಿ. ಇದರಿಂದ ನೀವು ರಂಗೋಲಿ ಪುಡಿ ಹಾಕ್ತೀರಾ, ಆಶ್ಚರ್ಯವಾಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಈಸಿಯಾಗಿ ರಂಗೋಲಿನ ಹಾಕ್ಕೋಬೋದು. ನಾವು ಹೆಚ್ಚು ದಿನನಿತ್ಯದಲ್ಲಿ ರಂಗೋಲಿ ಪುಡಿ ಯೂಸ್ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಕೈ ಏನಾಗಿದೆ ಏನಂತಾರೆ ಹೊಡೆದ್ಬಿಡುತ್ತೆ, ಅಥವಾ ಸ್ವಲ್ಪ ಚರ್ಮಗಳು ಸುಲಿಯೋ ಥರ ಆಗುತ್ತೆ. ಸೊ ಆ ರೀತಿ ಇದ್ದಾಗ ಸ್ವಲ್ಪ ಜನ ಕೈಯಿಂದ ಬಿಡೋಕ್ಕೆ ಇಷ್ಟಪಡೋದಿಲ್ಲ ರಂಗೋಲಿಗಳನ್ನು. ಅಥವಾ ರಂಗೋಲಿಗಳನ್ನು ಒಬ್ಬೊಬ್ಬರಿಗೆ ದಪ್ಪನೇ ಬಿಡೋಕ್ಕೆ ಬರೋದಿಲ್ಲ, ತುಂಬ ದಪ್ಪ ಎಳೆಯ ಹಾಗೆ ಇರುತ್ತಲ್ವ, ಸೊ ಆ ರೀತಿ ರಂಗೋಲಿನೇ ಬಿಡೋಕ್ಕೆ ಬರೋದಿಲ್ಲ ಅನ್ನೋರು ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ. ಸೊ ಈಗ ಮನೆಯ ಹತ್ತಿರ ಇರುವಂಥದ್ದಾಗಿರ್ಬೋದು, ಗುಡಿ ಹತ್ತಿರ ಆಗಿರ್ಬೋದು, ಅಥವಾ ನಿಮ್ಮ ತುಳಸಿ ಕಟ್ಟೆ ಹತ್ತಿರ ಆಗಿರ್ಬೋದು, ರಂಗೋಲಿನ ಬಿಡ್ತಾ ಇದ್ದೀರಾ ಅಂತೆ. ಈಗ ಒಂದು ಸಿಂಪಲಾಗಿ ಬಿಟ್ಟಿರ್ತೀರ, ಆದರೆ ಅದಕ್ಕೆ ನೀವು ದಪ್ಪ ಆಗೋ ಥರ ಯಾವ ರೀತಿ ಮಾಡಬೇಕಂದ್ರೆ, ಈ ಬೆಂಕಿ ಕಡ್ಡಿ ಏನಿದೆ ನೋಡಿ, ಬೆಂಕಿ ಕಡ್ಡಿಯ ಪೊಟ್ಟಣ ಏನಂತೀರಿ, ಸೊ ಆ ಡಬ್ಬ ಏನಿದೆ ಆ ಡಬ್ಬದಲ್ಲಿ ರಂಗೋಲಿ ಪುಡಿನ ಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ರಂಗೋಲಿ ಪುಡಿನ ಫಿಲ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕೋದ್ರಿಂದ ದಪ್ಪ ಎಳೆಯಾಗಿ ಚೆಂದವಾಗಿ ಕಾಣುತ್ತೆ, ತುಂಬ ಸುಂದರವಾಗಿ ಕಾಣುತ್ತೆ. ಹಬ್ಬ ಟೈಮ್ನಲ್ಲಾಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಾಗಿರ್ಬೋದು, ಅಥವಾ ನೀವು ಮನೆ ದೇವ್ರ ವಾರ ಯಾವುದಿರುತ್ತೆ, ಸೊ ಪ್ರತಿ ವಾರ ಕೂಡ ಅಷ್ಟೇ, ಶುಕ್ರವಾರ ಮಂಗಳವಾರ ಈ ರೀತಿ ನೀವು ಒಂದಿಷ್ಟು ಬೆಂಕಿ ಪೊಟ್ಟಣದ ಡಬ್ಬಿಯಿಂದ ನೀವು ಈ ರೀತಿ ಮಾಡಿದ್ರೆ ತುಂಬ ಸೂಪರಾಗಿ ಕಾಣುತ್ತೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಂಡಿದೆ ಅಂತೇಳಿ. ಜಸ್ಟ್ ಒಂದು ಬೆಂಕಿ ಕಡ್ಡಿಯ ಪೊಟ್ಟಣ ಇದ್ದರೆ ಸಾಕು. ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.